ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿ ಬರ್ತಾ ಇರುವ AS 24x7 ಡ್ರಗ್ಸ್ ಅಂದ್ರೆ ಏನು, ಅದರಿಂದ ಏನೇನು ಹಾನಿ ಆಗ್ತದೆ, ಯಾಕೆ ಅದನ್ನು ತಗೋಬಾರ್ದು, ಹಲವಾರು ವಿಷಯಗಳ ಬಗ್ಗೆ ಡಾಕ್ಟರು ಡಿಟೇಲ್ ಆಗಿ ಹೇಳಿದ್ದಾರೆ. ನಾನು ನಮ್ಮ ಪೊಲೀಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಪೊಲೀಸ್ ಅಂತಂದ್ರೆ ಏನು, ಕೇಸ್ ಇರ್ಬೋದು, ನಾವು ಏನೇನು ಕ್ರಮಗಳ ಕೈಗೊಳ್ತಾ ಇರ್ಬೋದು, ಅದ್ರ ಬಗ್ಗೆ ನಾನು ಒಂದು 2 ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಡ್ರಗ್ಸ್ ಅನ್ನೋದು ನಮ್ಮ ಕಾಯ್ದೆ 1985ರಲ್ಲಿ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 40 ವರ್ಷಗಳ ಹಿಂದೆ ಈ ಒಂದು ಕಾಯ್ದೆ ಬಂದಿದೆ. ಆದ್ರೂ ಸಹಿತ ಆ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಈ ಡ್ರಗ್ಸ್ ನ ಬಳಕೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಒಂದು 3-4 ವರ್ಷದಲ್ಲಿ ಈ ಡ್ರಗ್ಸ್ ಬಳಕೆ ಪ್ರತಿಯೊಂದು ನಗರಕ್ಕೆನೋ ಅಥವಾ ಪ್ರತಿಯೊಂದು ಗ್ರಾಮಕ್ಕೆ ತಲುಪಿದೆ, ಸಿಗ್ತಾ ಇದೆ ಅಂತೇಳಿ ಹಲವಾರು ಜನ ಹೇಳ್ತಾ ಇರ್ತಾರೆ. ನಮ್ಮ ಗಮನಕ್ಕೂ ಸಾಕಷ್ಟು ಬಂದಿದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿನೇ ಬಹಳಷ್ಟು ಕೇಸುಗಳು ದಾಖಲಾಗಿದ್ದಾವೆ. ನಮ್ಮ ಇತ್ತೀಚಿನ ಒಂದು ವರ್ಷದ ಅವಧಿಯಲ್ಲಿ ಮೈಸೂರು ಸಿಟಿ ಇರ್ಬೋದು ಮತ್ತು ಅದರ ಸುತ್ತಮುತ್ತ ಇರ್ಬೋದು, ಡ್ರಗ್ಸ್ ಅನ್ನ ತಯಾರು ಮಾಡುವಂತ ಅಂದ್ರೆ ಗಾಂಜಾ ಅನ್ನೋದು ನ್ಯಾಚುರಲ್ ಆಗಿ ಬೆಳೆಯುವಂತ ಒಂದು ಪದಾರ್ಥ, ಡ್ರಗ್ಸ್ ಪದಾರ್ಥ. ಅದನ್ನು ಹೊರತುಪಡಿಸಿ ಸಿಂಥೆಟಿಕ್ ಡ್ರಗ್ಸ್ ಅಂತ ಹೇಳಿ ಕರೀತಾರೆ. ಅದನ್ನ ಬೇರೆ ಬೇರೆ ಕೆಮಿಕಲ್ಗಳನ್ನ ಹಾಕಿ ಈ ಮಾದಕ ದ್ರವ್ಯಗಳನ್ನ ಅಂದ್ರೆ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಆ ವಿಧಾನಗಳನ್ನ ಕಂಡುಕೊಂಡು ಆನ್ಲೈನ್ ಮೂಲಕ ಕಂಡುಕೊಂಡು ಅಥವಾ ಯಾವುದೇ ಎಕ್ಸ್ಪರ್ಟ್ ತಿಳ್ಕೊಂಡು ಅದನ್ನ ಡ್ರಗ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡಿ ಇದನ್ನ ಅಕ್ಕಪಕ್ಕದ ರಾಜ್ಯಗಳಿರ್ಬೋದು, ಬೇರೆ ಬೇರೆ ಕಡೆ ಸಪ್ಲೈ ಮಾಡುವಂತ ಒಂದು ಜಾಗಗಳು ಸಹಿತ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಮೈಸೂರು ನಗರದಲ್ಲಿ ನಮ್ಮ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು 5 ಮತ್ತು ಹುಣಸೂರು ರೂರಲ್ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ಸ್ ಇದೇ ತರ ಒಂದು ಜಾಲನ ಸಹಿತ ನಾವು ಪತ್ತೆ ಹಚ್ಚಿದ್ವಿ. ಸುಮಾರು 4-5 ಜನರನ್ನ ಅದರಲ್ಲಿ ಸಹಿತ ನಾವು ಅರೆಸ್ಟ್ ಮಾಡಿದ್ವಿ. ಆ ಒಂದು ಡ್ರಗ್ಸ್ ಜಾಲ ನಮ್ಮ ಕರ್ನಾಟಕದಿಂದ ಹಿಡಿದು ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಆ ಒಂದು ಭಾಗಕ್ಕೆ ಲಿಂಕ್ ಇರೋದು ನಮಗೆ ಒಂದು ತನಿಖೆಯಲ್ಲಿ ಕಂಡು ಬಂದಿದೆ. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಮೈಸೂರು ಒಂಥರ ಡ್ರಗ್ಸ್ ಗಳಿಗೆ ತವರೂರು ಅಂತ ಕೆಲವರು ಹೇಳ್ತಾರೆ. ಅದನ್ನ ನಾವು ಹೋಗಲಾಡಿಸ್ಬೇಕಂತಂದ್ರೆ ನೀವು ಎಲ್ಲರೂ ಕೈ ಜೋಡಿಸ್ಬೇಕು. ಡ್ರಗ್ಸ್ ಮುಕ್ತ ಮೈಸೂರು ಅಥವಾ ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕಂತಂದ್ರೆ ಪ್ರತಿಯೊಬ್ಬರು ಸಹಿತ ಎಲ್ಲೆಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ, ಗಾಂಜಾ ಬೆಳೀತಾ ಇದ್ದಾರೆ ಅಥವಾ ಸರಬರಾಜು ಮಾಡ್ತಾ ಇದ್ದಾರೆ ಅಥವಾ ತಯಾರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ನಮಗೆ ಮಾಹಿತಿಯನ್ನು ಕೊಡಬೇಕು. ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಒಂದು ಆ್ಯಪ್ ಸಹಿತ ಇದೆ. ನೀವು ಯಾರಿಗೆ ನೀವು ಫೋನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಆ ಒಂದು ಆ್ಯಪ್ ನಲ್ಲಿ ಎಂತೆಂಥವ್ರು ಡ್ರಗ್ಸ್ ಬೆಳೀತಾ ಇದ್ದಾರೆ ಅಥವಾ ಸರಬರಾಜು ಮಾಡ್ತಾ ಇದ್ದಾರೆ ಅಥವಾ ಸೇವನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ರೆ ನಿಮ್ಗೆ ಯಾರು ಅಂತ ಸಹಿತ ಗೊತ್ತಾಗಲ್ಲ. ಅದ್ರ ಮೂಲಕ ನಾವು ರೇವನ್ನ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಬಹಳ ಜವಾಬ್ದಾರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಂಗೆ ಈ ಯುವಕರು 20 ವರ್ಷ 25 ವರ್ಷ ಈ ಒಂದು ವಯಸ್ಸಿನ ಯುವಕರು ಈ ಒಂದು ಡ್ರಗ್ಸ್ ಜಾಲಕ್ಕೆ ತುತ್ತಾಗ್ತಾ ಇದ್ದಾರೆ. ಕಡಿಮೆ ಅಥವಾ ನಶೆ ಇರಿಸುವಂತಹ ಈ ಮತ್ತು ಭರಿತ ಪದಾರ್ಥಗಳನ್ನ ಸೇವನೆ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಮ್ಮ ಓದಿನ ಕಡೆ ಗಮನ ಹರಿಸಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಉಜ್ವಲ ಭವಿಷ್ಯವನ್ನು ಸಹಿತ ಹಾಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾರ್ಮಿಕರು ನಮ್ಮ ಕೆಲಸಗಳ ಒಂದು ಒತ್ತಡದ ಮಧ್ಯೆ ಮದ್ಯಪಾನ ಇರ್ಬೋದು ಅಥವಾ ಇಂಥ ಡ್ರಗ್ಸ್ ಇರ್ಬೋದು ಇಂಥ ಒಂದು ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಅನೇಕ ಜನ ಸಾಲ ಸೋಲ ಮಾಡಿಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ದಾರೆ. ಅನೇಕ ಜನ ಆತ್ಮಹತ್ಯೆ ಸಹಿತ ಮಾಡ್ಕೊಂಡಿದ್ದಾರೆ. ಸೊ ಒಂದ್ಸಲ ಈ ಡ್ರಗ್ಸ್ ಏನಾದ್ರು ತೆಗೆದುಕೊಂಡ್ರೆ ಅದಕ್ಕೆ ನಾವು ಮತ್ತೆ ಮತ್ತೆ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಒಂದು ಅಡಿಕ್ಟ್ನೆಸ್ ಬರ್ತದೆ, ದುಶ್ಚಟವಾಗಿ ಪರಿಣಾಮವಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಕೈಗೆ ಕಳ್ಳತನ ಮಾಡೋದಿರ್ಬೋದು, ಸಾಲ ಮಾಡೋದಿರ್ಬೋದು, ಹೀಗೆ ಬೇರೆ ಬೇರೆ ಕೃತ್ಯಗಳಿಗೆ ಹೋಗ್ತಾ ಇದ್ದಾರೆ.